ಸ್ನೇಹಿತರೆ, ದೇಶದಾದಂತಹ ಒಂದು ಪ್ರಮುಖ ಚರ್ಚೆ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಬಂದ್ ಆಗಿದೆ. ಸೊ ಟೆಲಿಗ್ರಾಮ್ ಯಾಕೆ ಬಂದ್ ಆಗಿದೆ, ಏನಕ್ಕೋಸ್ಕರ ಬಂದಾಗಿದೆ ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ನೀಡ್ತೀನಿ ಸ್ನೇಹಿತರೆ. ಭಾರತದ ಕೇಂದ್ರ ಸರ್ಕಾರವು ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಅನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಯಾಕೆ ಬ್ಯಾನ್ ಮಾಡಲಾಗಿದೆಪ್ಪ ಅಂತಂದ್ರೆ ಇತ್ತೀಚೆಗೆ ಮೆಡಿಕಲ್ ಗೆ ಸಂಬಂಧಪಟ್ಟಂತಹ ಒಂದು ನೀಟ್ ಎಕ್ಸಾಮ್ ಆಯ್ತು. ಆ ಒಂದು ನೀಟ್ ಎಕ್ಸಾಮ್ ಅನ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಸೊ ಅದು ಟೆಲಿಗ್ರಾಮ್ ಗಳ ಒಂದು ಗುಂಪಿನಿಂದ ಲೀಕ್ ಆಗಿತ್ತು ಎಂಬುದರ ಬಗ್ಗೆ ಅದನ್ನು ಅರಿಯಿತು. ಸೊ ಸದ್ಯಕ್ಕೆ ಮತ್ತೆ ನೀಟ್ ಎಕ್ಸಾಮ್ ಅನ್ನ ಮರು ಪರೀಕ್ಷೆ ಮಾಡುವವರೆಗೂ ಟೆಲಿಗ್ರಾಮ್ ಅನ್ನ ಬಂದ್ ಮಾಡ್ಬೇಕಂತ ಹೇಳಿ ಸರ್ಕಾರ ಮತ್ತು ಕೋರ್ಟ್ ಅನ್ನು ಕೂಡ ಆದೇಶ ಮಾಡಿದೆ. ಸೊ ಯಾಕಪ್ಪ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಏನ್ ಸೋರಿಕೆ ಆಗ್ತಾ ಇತ್ತು, ಸೊ ಅದು ಆ ಒಂದು ಸೋರಿಕೆ ಆಗ್ಬಾರ್ದು ಎಂಬ ಒಂದು ಕಾರಣದಿಂದ ಸೊ ಆ ಒಂದು ಜಾಲಗಳನ್ನು ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಶಿಫಾರಸಿನ ಮೇಲೆ ಈ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಟೆಲಿಗ್ರಾಮ್ ಇವಾಗ ಬಂದಾಗಿದೆ, ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಬಗ್ಗೆ ನೋಡ್ಬೇಕಿತ್ತಂದ್ರೆ ಏನ್ ಇವಾಗ ನೀಟ್ ಎಕ್ಸಾಮ್ ಲೀಕ್ ಆಗಿತ್ತು, ಅದು ಮತ್ತೆ ಮರು ಪರೀಕ್ಷೆ ಅಂತ ಹೇಳಿ ಮಾಡಿದ್ದಾರೆ. ಮರು ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಟೆಲಿಗ್ರಾಮ್ ಎಂದಿನಂತೆ ಪ್ರಾರಂಭವಾಗುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಸೊ ನೋಡ್ರಿ, ತಾತ್ಕಾಲಿಕವಾಗಿ ಜೂನ್ 22, 2026 ಟೆಲಿಗ್ರಾಮ್ ಬಂದಿರಲಾಗಿದೆ. ಸೊ ಯಾಕಪ್ಪ ಅಂತಂದ್ರೆ ಜೂನ್ 21 ನೀಟ್ ಎಕ್ಸಾಮ್ ಮುಗಿಯುತ್ತೆ. ಸೊ ಜೂನ್ 22 ಅಲ್ಲಿವರೆಗೂ ಬಂದಿರುತ್ತೆ. ಜೂನ್ 23ನೇ ತಾರೀಕು ಟೆಲಿಗ್ರಾಮ್ ಆಪ್ ಅನ್ನ ಭಾರತದಲ್ಲಿ ಮತ್ತೆ ಏನ್ ಮೊದಲು ಯಾವ ತರ ಒಂದು ಚಾಲ್ತಿಯಲ್ಲಿತ್ತು ಅದೇ ತರ ಮತ್ತು ಮರು ಪ್ರಾರಂಭ ಕೂಡ ಆಗಲಿದೆ ಸ್ನೇಹಿತರೆ. ಈ ಟೆಲಿಗ್ರಾಮ್ ಬಂದಾಗಲು ಸಂಪೂರ್ಣ ಕಾರಣಗಳು ಏನಪ್ಪಾ ಅಂತಂದ್ರೆ ಇವಾಗಲೇ ಹೇಳಿದ್ದೀನಿ. ಸೊ ಪರೀಕ್ಷೆ ಮತ್ತು ಹಗರಣ ವಂಚನೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೀಟ್ ಎಕ್ಸಾಮ್ ಮರು ಪರೀಕ್ಷೆ. ಸೊ ವಂಚಕರು ಏನ್ ಮಾಡ್ತಾ ಇದ್ರೆ ಈ ಒಂದು ಟೆಲಿಗ್ರಾಮ್ ನ ಗುಂಪುಗಳಿಂದ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಿದ್ರು. ಸೊ ಅದು ವಿದ್ಯಾರ್ಥಿಗಳಿಗೆ ಒಂದು ನಕಲಿ ಪತ್ರಿಕೆಗಳನ್ನು ಕೂಡ ಟೆಲಿಗ್ರಾಮ್ ನಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಸೊ ಅದನ್ನು ವಂಚಿಸಿ ಟೆಲಿಗ್ರಾಮ್ ಅನ್ನು ಕೂಡ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಸೊ ಯಾಕಪ್ಪ ಅಂತಂದ್ರೆ ಈ ಟೆಲಿಗ್ರಾಮ್ ನಲ್ಲಿ ಹಳೆ ಮೆಸೇಜ್ಗಳು ಏನಿರ್ತಾ ಇತ್ತು, ಹಳೆ ಮೆಸೇಜ್ ಗಳನ್ನ ಎಡಿಟ್ ಮಾಡುವಂತಹ ಒಂದು ಆಯ್ಕೆಗಳು ಕೂಡ ಈ ಒಂದು ಟೆಲಿಗ್ರಾಮ್ ನಿಂದ ವಿದ್ಯಾರ್ಥಿಗಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಪರೀಕ್ಷೆಯ ನಂತರ ಏನ್ ಹಳೆಯ ಸಂದೇಶಗಳು ಇದ್ವು, ಸೊ ಪರೀಕ್ಷೆ ಮುನ್ನವೇ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸೋರಿಕೆಯಾಗಿದೆ ಅಂತ ಹೇಳಿ ಸುಳ್ಳು ಸಾಕ್ಷಿಗಳನ್ನು ಕೂಡ ಸೃಷ್ಟಿಸಲಾಗ್ತಿತ್ತು. ಸೊ ಅದಕ್ಕೋಸ್ಕರ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಏನ್ ತಿಳಿಸಿದಪ್ಪ ಅಂತಂದ್ರೆ ಈ ಒಂದು IT ಕಾಯ್ದೆ ಸೆಕ್ಷನ್ 69A ಅಡಿಯಲ್ಲಿ ದೇಶದಾದಂತಹ ಪ್ರಸ್ತುತ ಟೆಲಿಗ್ರಾಮ್ ಅನ್ನ ಸಂಪೂರ್ಣವಾಗಿ ನಿರ್ಬಂಧ ವಿಧಿಸಿದೆ ಅಂತ ಹೇಳಿ ಕೂಡ ಹೇಳಲಾಗಿದೆ. ಸೊ ಸದ್ಯಕ್ಕೆ ಸರ್ಕಾರ ಮತ್ತು ವರ್ಸಸ್ ಟೆಲಿಗ್ರಾಮ್ ಅಂತ ಹೇಳಿ ಒಂದು ದೊಡ್ಡ ಇದು ನಡೀತಾ ಇದೆ. ಯಾಕೆ ಟೆಲಿಗ್ರಾಮ್ ಬಂದ್ ಮಾಡಿದ್ರು ಅಂತ ಹೇಳಿ ಬಹಳ ಜನಗಳ ಹತ್ರ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ. ಸೊ ಮತ್ತೆ ಟೆಲಿಗ್ರಾಮ್ ಸ್ಟಾರ್ಟ್ ಆಗುತ್ತಾ ಅಥವಾ ಬಂದ್ ಆಗುತ್ತೆ ಅಂತ ಹೇಳಿ ಬಹಳ ಜನರ ಹತ್ರ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಟೆಲಿಗ್ರಾಮ್ ಸಂಸ್ಥೆಯು ಸರ್ಕಾರದ ಒಂದು ನಿರ್ಬಂಧನೆ ಏನ್ ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ ಅನ್ನು ಕೂಡ ಮೊರೆ ಹೋಗಿತ್ತು. ಸೊ ಆದ್ರೆ ಈ ಏನು ಪರೀಕ್ಷೆಯ ಒಂದು ಪ್ರಾವಿತ್ಯತೆ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ಏನ್ ಮಾಡಿದೆ ಕೋರ್ಟ್ ಕೂಡ ಸರ್ಕಾರದ ಈ ಒಂದು ತಾತ್ಕಾಲಿಕ ನಿರ್ಬಂಧವನ್ನು ಕೂಡ ಎತ್ತಿ ಹಿಡಿದಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಟೆಲಿಗ್ರಾಮ್ ನೋಡ್ರಿ ಏನು ಪರ್ಮನೆಂಟ್ ಅಪ್ಲಿಕೇಶನ್ ಅದಕ್ಕೇನು ಕ್ಯಾನ್ಸಲ್ ಮಾಡಿಲ್ಲ, ಅದಕ್ಕೇನು ಬಂದ್ ಮಾಡಿಲ್ಲ. ಪ್ರಸ್ತುತ ಏನಿ ಒಂದು ಪರೀಕ್ಷೆ ಅವಧಿ ಇದೆ, ಸೊ ಆ ಪರೀಕ್ಷೆ ಅವಧಿಗೋಸ್ಕರ ಬಂದ್ ಮಾಡಲಾಗಿದೆ. ಪರೀಕ್ಷೆ ಮುಗಿದ ಮೇಲೆ ಮತ್ತೆ ಎಂದಿನಂತೆ ಕೂಡ ಅದು ಮತ್ತೆ ಚಾಲ್ತಿಯಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದು ಟೆಲಿಗ್ರಾಮ್ ಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಟೆಲಿಗ್ರಾಮ್ ಮತ್ತೆ 23ನೇ ತಾರೀಕು ಟೆಲಿಗ್ರಾಮ್ ಆಪ್ ಭಾರತದಲ್ಲಿ ಎಂದಿನಂತೆ ಮತ್ತು ಮರು ಪ್ರಾರಂಭ ಕೂಡ ಆಗುತ್ತೆ.